ಹಾಯ್, ಎಲ್ರಿಗೂ ಇಂಡಿಯನ್ ಪ್ಯಾಲೆಟ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಕಿತ್ತಳೆಹಣ್ಣು ಸಿಪ್ಪೆಯಿಂದ ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಾನುಗಳು: ಕಿತ್ತಳೆಹಣ್ಣು ಸಿಪ್ಪೆ, ಉದ್ದಿನಬೇಳೆ, ಜೀರಿಗೆ, ಮೆಂತ್ಯ, ಧನಿಯಾ, ಬೆಲ್ಲ, ಹುಣಸೆಹಣ್ಣು ನಾನು ಆಲ್ರೆಡಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ, ಬಿಳಿ ಎಳ್ಳು, ಒಣಮೆಣಸಿನ್ಕಾಯಿ ಹಾಗೆ ಹಸಿ ಕೊಬ್ಬರಿ. ಮೊದಲಿಗೆ ನಾನು ಒಂದು ಆರೆಂಜ್ ಸಿಪ್ಪೆನ ಕಟ್ ಮಾಡ್ಕೊತಾ ಇದ್ದೀನಿ, ಚಿಕ್ಕದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಮೊದಲಿಗೆ ನಾನು ಉದ್ದಿನಬೇಳೆ ಹಾಕೋತಾ ಇದ್ದೀನಿ. ಇಲ್ಲಿ 1 ರಿಂದ 1.5 ಟೇಬಲ್ ಚಮಚದಷ್ಟು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೋತೀನಿ ನಾನು. ಇವಾಗ ಉದ್ದಿನಬೇಳೆ ಹುರಿದಿದ್ದಾಗಿದೆ. ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೋಡಿ, ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಇವಾಗ ಜೀರಿಗೆ ಹುರಿದಿದ್ದಾಗಿದೆ. ಇದನ್ನು ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ನೆಕ್ಸ್ಟು ಮೆಂತ್ಯ ಹಾಕೋತಾ ಇದ್ದೀನಿ. ಇಲ್ಲಿ 1/4 ಟೀ ಚಮಚದಷ್ಟು ಸ್ವಲ್ಪ ಅಷ್ಟೇ ಹಾಕೋತಾ ಇದ್ದೀನಿ ಮೆಂತ್ಯನ, ಕಹಿ ಬಂದುಬಿಡುತ್ತೆ ಗೊಜ್ಜು, ಅದಕ್ಕೆ. ನೋಡಿ, ಇವಾಗ ಮೆಂತ್ಯ ಕೂಡ ಹುರಿದಿದ್ದಾಗಿದೆ. ಇದನ್ನು ಈ ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು 1 ರಿಂದ 1.5 ಚಮಚದಷ್ಟು ಧನಿಯಾ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಕಿತ್ತಳೆಹಣ್ಣು ಸಿಪ್ಪೆಯಿಂದ ಮಾಡೋ ಗೊಜ್ಜಿಗೆ ಎಷ್ಟು ಬೇಕೋ ಅಷ್ಟು ಅಳತೆ ಪ್ರಕಾರ ತೋರಿಸ್ತಾ ಇದ್ದೀನಿ. ಧನಿಯಾ ಕೂಡ ಹುರಿದಿದ್ದಾಗಿದೆ. ನಾನು ಇಲ್ಲಿ ಎಲ್ಲ ಐಟಮ್ಗಳನ್ನ ಕೂಡ ಸ್ಟವ್ನ ಸಿಮ್ಮಲ್ಲಿ ಇಟ್ಕೊಂಡು ಹುರಿತಾ ಇದ್ದೀನಿ. ನಾನಿವಾಗ ಇದನ್ನು ಕೂಡ ಈ ಪ್ಲೇಟ್ಗೆ ಹಾಕೋತಾ ಇದ್ದೀನಿ. ಈಗ ಎಳ್ಳು ಹಾಕೋತಾ ಇದ್ದೀನಿ. ನೋಡಿ, 1-2 ಟೀ ಚಮಚದಷ್ಟು ಎಳ್ಳು ಹಾಕ್ಕೊಂಡಿದ್ದೀನಿ ನಾನೀಗ. ಎಳ್ಳು ಒಂಚೂರು ಜಾಸ್ತಿ ಆದರೂ ಏನೂ ಆಗಲ್ಲ, ಘಮ್ ಅಂತ ಇರತ್ತೆ ಗೊಜ್ಜು. ಎಳ್ಳು ಕೂಡ ಇವಾಗ ಹುರಿದಿದ್ದಾಗಿದೆ. ಇದನ್ನು ಕೂಡ ನಾನು ಈ ತಟ್ಟೆಗೆ ಹಾಕೋತಾ ಇದ್ದೀನಿ. ನಾನೀಗ ಲಾಸ್ಟಿಗೆ ಒಣಮೆಣಸಿನ್ಕಾಯಿ ಹುರ್ಕೋತಾ ಇದ್ದೀನಿ. ಅದಕ್ಕೆ ಚೂರು ಎಣ್ಣೆ ಹಾಕ್ಕೊಂಡು ಹುರ್ಕೋತೀನಿ, ಘಾಟ್ ಆಗಿಬಿಡುತ್ತಂತ ಅಷ್ಟೇ. ನಾನಿಲ್ಲಿ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, ಒಂದು 5-6 ತೊಗೊಂಡಿದ್ದೀನಿ. ಇವಾಗ ಒಣಮೆಣಸಿನ್ಕಾಯಿ ಕೂಡ ಹುರಿದಿದ್ದಾಗಿದೆ. ಇದನ್ನು ನಾನು ಈ ತಟ್ಟೆಗೆ ಹಾಕ್ಕೊಳ್ತೀನಿ. ಈಗ ನಾನಿವಾಗ ಇದೆಲ್ಲ ಬೆಚ್ಚಗಾಗಿದೆ ಹುರ್ಕೊಂಡಿರೋದು. ಫಸ್ಟು ಪೌಡ್ರು ಮಾಡ್ಕೊಂಬಿಡ್ತೀನಿ. ಈಗ ಇದು ನೋಡಿ ಪೌಡ್ರ್ ಆಗಿದೆ. ನಾನಿವಾಗ ಹಸಿ ಕೊಬ್ಬರಿ ಇಟ್ಕೊಂಡಿದ್ನಲ್ಲ ಅದರೊಟ್ಟಿಗೆ ಮತ್ತೆ ನಾನು ರುಬ್ಕೋತೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ. ಈಗ ನೋಡಿ ರುಬ್ಕೊಂಡಿದ್ದಾಗಿದೆ. ನೈಸ್ ಪೇಸ್ಟ್ ಆಗಬೇಕು ಗೊಜ್ಜಿಗೆ. ಈಗ ಗೊಜ್ಜಿಗೆ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಈ ಒಗ್ಗರಣೆಲೆ ಕಿತ್ತಳೆಹಣ್ಣು ಸಿಪ್ಪೆ ಇದೆಯಲ್ಲ ಅದು ಬೇಯಬೇಕು. ಇವಾಗ ಎಣ್ಣೆ ಕಾದಿದೆ. ಸಾಸಿವೆ ಹಾಕೋತಾ ಇದ್ದೀನಿ. ಮೊದಲಿಗೆ ಹಿಂಗೆ ಹಾಕೋತೀನಿ. ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ. ಇವಾಗ ಸಾಸಿವೆ ಸಿಡಿದಿದ್ದಾಗಿದೆ. ನಾನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಕಿತ್ತಳೆಹಣ್ಣು ಸಿಪ್ಪೆ, ಅದನ್ನ ಹಾಕೋತಾ ಇದ್ದೀನಿ. ಇದು ಒಗ್ಗರಣೆಯಲ್ಲೇ ಬೆಂದು ಹೋಗುತ್ತೆ. ಒಂದು ಸ್ವಲ್ಪ ಬಾಡಿಸ್ಕೋತಾ ಇದ್ದೀನಿ. ನೋಡಿ, ಇವಾಗ ಈ ಗೊಜ್ಜು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ವಿಟಮಿನ್ ಸಿ ಜಾಸ್ತಿ ಇರುತ್ತಲ್ಲ ಕಿತ್ತಳೆಹಣ್ಣಲ್ಲಿ, ಹಾಗಾಗಿ ಸಿಪ್ಪೆಯಿಂದ ಮಾಡಿರೋ ಗೊಜ್ಜು ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಬಿಸಿ ಬಿಸಿ ಅನ್ನಕ್ಕೆ, ಮುದ್ದೆಗೆಲ್ಲ ತುಂಬ ರುಚಿಯಾಗಿರತ್ತಿದು. ಇವಾಗ ಚೂರು ನೀರು ಹಾಕ್ತೀನಿ. ಹಾಕ್ಬಿಟ್ಟು ಒಂದು 5 ನಿಮಿಷ ಮುಚ್ಚಿಟ್ರೆ ಬೇಗ ಬೆಂದು ಹೋಗುತ್ತೆ.
ಬೆಂದಿದೆ ನೋಡಿ. ಇವಾಗ ಸಾಫ್ಟಾಗಿ ಆಗಿದೆ ಸಿಪ್ಪೆ ಬೆಂದು ನೋಡಿ. ಹಿಂಗಾಗಿದೆ, ಈಗ ಬೆಂದಿದೆ, ನೀಟಾಗಿ ಬೆಂದಿದೆ. ಇವಾಗ ಹುಣಸೆಹಣ್ಣು ರಸ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲ ಎಲ್ಲ ಅದನ್ನೂ ಹಾಕ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕ್ಕೋಬೋದು. ಗೊಜ್ಜಿನ ಹದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೋದು ಇದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಹಾಗೆ ಬೆಲ್ಲ ಇದೆಯಲ್ಲ, ಬೆಲ್ಲ ಕೂಡ ಹಾಕ್ತಾ ಇದ್ದೀನಿ ನೋಡಿ. ಇವಾಗ ನೋಡಿ ಕಿತ್ಲೆ ಹಣ್ಣು ಸಿಪ್ಪೆ ಗೊಜ್ಜು ರೆಡಿ ಆಗಿದೆ. ನೀವು ಬೇಕಾದ್ರೆ ಬೆಲ್ಲನ ಸ್ವಲ್ಪ ಕಮ್ಮಿ ಅಥವಾ ಹೆಚ್ಚಿಗೆ ಹಾಕೋಬೋದು. ಕಿತ್ಲೆ ಹಣ್ಣು ಸಿಪ್ಪೆ ಚೂರೇ ಚೂರು ಕಹಿ ಇರುತ್ತೆ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅಪರೂಪಕ್ಕೊಮ್ಮೆ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಇದು. ಸಿಪ್ಪೆ ಬಿಸಾಕೋ ಬದಲು ಯಾವಾಗಾದರೂ ಒಮ್ಮೆ ಈ ರೀತಿ ಗೊಜ್ಜು ಮಾಡ್ಕೊಂಡು ನೋಡಿ. ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಪ್ಲೀಸ್ ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.